Good evening, students, and welcome back to the Vidya Shakti Maths online class. And I also welcome to the all teachers who have attended the today's session. Okay, so today we are going to learn about the last topic of the chapter by name triangle. Okay, ಆ triangle ಅನ್ನುವಂತ ಟಾಪಿಕ್ ಅಲ್ಲಿ ಲಾಸ್ಟ್ ಒಂದು ಟಾಪಿಕ್ ಅನ್ನ ಇವತ್ತ ಕಲಿಯೋಣಂತ. ಓಕೆ, ಗುಡ್ ಈವ್ನಿಂಗ್ ಸರ್, ಗುಡ್ ಈವ್ನಿಂಗ್ ಚಿಲ್ಡ್ರನ್ಸ್. ಗಜೇಂದ್ರಗಡ ಸ್ಕೂಲ್ ನಿಂದ, ಆಮೇಲೆ ಅಂಜುಟ್ಕಿ ಸ್ಕೂಲ್ ನಿಂದ ಗುಡ್ ಈವ್ನಿಂಗ್ ಚಿಲ್ಡ್ರನ್. ಇವತ್ತ ಯಾವ್ದಂದ್ರ ಟ್ರಯಾಂಗಲ್ ಅನ್ನೋ ಒಂದು ಟಾಪಿಕ್ ಅಲ್ಲಿ ಲಾಸ್ಟ್ ಟಾಪಿಕ್. ಓಕೆ, ಟ್ರಯಾಂಗಲ್ಸ್. ಓಕೆ, ಸೊ ಈ ಟ್ರಯಾಂಗಲ್ಸ್ ಅಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ಲಾಸ್ಟ್ ಕ್ಲಾಸ್ ಒಳಗ, ಯಾವ್ದನ್ನ ಹೇಳ್ತಾ ಇದ್ದೆ ಅಂದ್ರ ಯಾವ್ದು, ಚಿತ್ರದುರ್ಗ ಸ್ಕೂಲಿಂದ ಗುಡ್ ಈವ್ನಿಂಗ್ ಮ್ಯಾಮ್, ಗುಡ್ ಈವ್ನಿಂಗ್ ಚಿಲ್ಡ್ರನ್. ಸೊ ಟ್ರಯಾಂಗಲ್ ಈ ಒಂದು ಟಾಪಿಕ್ ಅಲ್ಲಿ ನಾನು ಸಮ್ ಮೋರ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್. ಆಲ್ರೆಡಿ ನಾವು ಒಂದಿಷ್ಟು ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಅಂದ್ರ ಏನಂತಾರ ಸರ್ವಸಮ ಅದ್ರದ್ದು ಕ್ರೈಟೇರಿಯಾಗಳನ್ನ ಕಲ್ತಿದ್ವಿ. ಓಕೆ, ಸೊ ಇವಾಗ ನಾವು ಒಂದು ಸಮ್ ಮೋರ್ ಕಾಂಗ್ರುವೆನ್ಸಿ ಕ್ರೈಟೇರಿಯಾ ಫಾರ್ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಅಂತ ಹೇಳಿ ನಾವು ಕಲಿತಾ ಇದ್ವಿ. ಓಕೆ, ಸೊ ಅದ್ರೊಳಗೆ ಲಾಸ್ಟ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಸ್ವಲ್ಪ ಹೇಳ್ತಾ ಇದ್ದೆ, ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಬಿಟ್ಟಿದ್ದೆ. ದಟ್ ಈಸ್ ಆರ್ okay, so RHS, okay, RHS congruency rule. ಇದನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಸ್ವಲ್ಪ ಸ್ಟಾರ್ಟ್ ಮಾಡಿ ನಿಮ್ಗೆ ಬಿಟ್ಟಿದ್ದೆ. ಓಕೆ, ಸೊ ಕಾಂಗ್ರುವೆನ್ಸ್ ರೂಲ್. ಓಕೆ, RHS. ಓಕೆ, ಸೊ RHS ಅಂದ್ರ ರೈಟ್ ಹ್ಯಾಂಡ್ ಸೈಡ್? No, RHS means right angle hypotenuse side. RHS congruence rule. Okay, so congruency rule. Okay, ಯಾವ್ದಿದು? ಹರಳಹಳ್ಳಿ ಸ್ಕೂಲ್ ಇಂದ. ಓಕೆ, ಸೊ ಇದು ಲಾಸ್ಟ್ ಈ ಒಂದು ಟಾಪಿಕ್ ಅಲ್ಲಿ ಇದೊಂದು ಹೇಳಿ ನಾನು ನೆಕ್ಸ್ಟ್ ಎಕ್ಸರ್ಸೈಸ್ 7.3 ಅನ್ನ ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಹೋಲ್ ಚಾಪ್ಟರ್ ನಮಗೆ ಇವತ್ತ ಕಂಪ್ಲೀಟ್ ಆಗ್ತೈತಿ. ಓಕೆ, ಸೊ RHS ಕಾಂಗ್ರುವೆನ್ಸಿ ರೂಲ್ ಅಂದ್ರೆ ಏನಿದೆ, ಫಸ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ, right angle hypotenuse side. ಓಕೆ, ರೈಟ್ ಆಂಗಲ್ ಹೈಪೋಟೆನಿಸ್ ಸೈಡ್ ಅಂತ ಇದೆ. ಇದು ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ, ಲೆಟ್ ಸಿ. ಓಕೆ, ಸೊ ಇಫ್ ಇನ್ ಟೂ ರೈಟ್ ಆಂಗಲ್ triangle, the hypotenuse and one side of one triangle are equal to the hypotenuse and one side of the other triangle, then the two triangles are congruent. Okay, so just ನಾನು ಇಲ್ಲೆಂದು ಡಯಾಗ್ರಾಮ್ ಅನ್ನ ಹಾಕ್ತೀನಿ. ಓಕೆ, ಸೊ ದಿಸ್ ಈಸ್ ಒನ್ ರೈಟ್ ಆಂಗಲ್ ಟ್ರಯಾಂಗಲ್ ABC. ಓಕೆ, right angle triangle. This is another right angle triangle. Okay, screen not display. ಇದು ಬೋರ್ಡ್ ಎಲ್ಲರಿಗೂ ವಿಸಿಬಲ್ ಆಗ್ತಾ ಇದೆಯಲ್ಲ? ಇಲ್ಲಿ ಯಾವ್ದಿದು ರೂಂಬರ್ ಸ್ಕೂಲ್ ಇಂದ ನಂಗೆ ಮೆಸೇಜ್ ಬಂತು, ಸ್ಕ್ರೀನ್ ನಾಟ್ ವಿಸಿಬಲ್ ಅಂತ ಹೇಳಿ. ಮೇ ಬಿ ನಿಮ್ದೇನೋ ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೇಕು ನೋಡಿ ಸರ್, ಬೇರೆ ಎಲ್ಲರಿಗೂ ವಿಸಿಬಲ್ ಆಗ್ತಾ ಇದೆ ಅಂತೆ. ಒಂದ್ಸಲ ನಿಮ್ಮ ನೆಟ್ವರ್ಕ್ ಅಥವಾ ನಿಮ್ದು ಇದು ಚೆಕ್ ಮಾಡಿ. ಓಕೆ, ಸೊ ಎಲ್ಲರೂ ಇಲ್ಲಿ ವಿಸಿಬಲ್ ಅಂತಾನೆ ಹೇಳ್ತಾ ಇದ್ದಾರೆ ನಮ್ಗೆ. ಇನ್ನೊಂದ್ಸಲ ನಿಮ್ಮ ನೆಟ್ವರ್ಕ್ ಅನ್ನ ಚೆಕ್ ಮಾಡ್ರಿ, ಅಥವಾ ಏನೋ ಇಶ್ಯೂಸ್ ಆಗಿರ್ಬೋದು ಮೇ ಬಿ. ಓಕೆ, ಓಕೆ, ಸೊ PQR, this is one another triangle. Okay, so right angle hypotenuse side RHS congruency rule ಏನ್ ಹೇಳ್ತಾ ಇದೆ ನಮ್ಗೆ ಅಂದ್ರೆ, ಇಲ್ಲಿ if in the two right angle triangle the hypotenuse means this. Okay, hypotenuse ಇದಕ್ಕೇನಂತ ಕರಿತೀವಿ ನಾವು, hypotenuse ಅಂತ ಕರಿತೀವಿ. ಇದು ವಿಕರ್ಣ ಅಂತಾನು ಕರಿತೀವಿ, ಹೌದಾ? ಕನ್ನಡ ಒಳಗ ವಿಕರ್ಣ ಅಂತ ಕರಿತೀವಿ. ನಿಮ್ಮ ಒಂದು ನೆಕ್ಸ್ಟ್ ಕ್ಲಾಸ್ ಒಳಗ ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವು 10th ಕ್ಲಾಸ್, ಈಗ ಆಲ್ರೆಡಿ 10th ಇದ್ದವ್ರನ್ನ ಕೇಳ್ರಿ,
ಅಥವಾ ನೀವು 10th ಹೋದಾಗ ನೋಡ್ರಿ ಇದು ಎಷ್ಟು ಇಂಪಾರ್ಟೆಂಟ್, ಆಮೇಲೆ ಎಷ್ಟು ತಲೆ ಕೆಡಿಸ್ತೈತಿ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಇದು hypotenuse side. If in two right angle triangles the hypotenuse and one side of one triangle. Okay, so ಇದು ಕರೆಕ್ಟಾ, ಆಮೇಲೆ ಇದು ಆಮೇಲೆ ಈ ಸೈಡು ಈಕ್ವಲ್ ಇದ್ವು ಅಂದ್ರ, ಓಕೆ, ಸೊ ಅವಾಗ ಏನಾಗ್ತೈತಿ, ಇವೆರಡು ಟ್ರಯಾಂಗಲ್ಸ್ ಕಾಂಗ್ರುವೆನ್ಸ್ ಟ್ರಯಾಂಗಲ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ನಾನು ಇನ್ನೊಂದ್ಸಲ, ಮ್ಯಾಮ್ is it hypotenuse or hypotenuse? Is it hypotenuse? Okay, so this is the spelling, correct? Okay, hypotenuse. Okay, this is the hypotenuse side. Okay, so ಇಲ್ಲಿ ಏನಾಗುತ್ತೆ, ಇನ್ನೊಂದ್ಸಲ ನಾನು ಸ್ಟೇಟ್ಮೆಂಟ್ ಹೇಳಿ ಇದನ್ನ ನೆಕ್ಸ್ಟ್ ಮೂವ್ ಮಾಡೋಣ. ಓಕೆ, if in two right angle triangle the hypotenuse and one side, okay, so one side of one triangle, ಇದೊಂದು hypotenuse ಆಮೇಲೆ one side, ಹೌದಾ, ಈ ಒಂದು ಸೈಡ್ ಆಂಗಲ್ equals to the hypotenuse of another triangle and one more side, ಹೌದಾ, ಇದ್ರದ್ದು ಇನ್ನೊಂದು ಸೈಡ್ ಈಕ್ವಲ್ ಇದ್ವು ಅಂದ್ರ ಈ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ನಾವು ಕಾಂಗ್ರುವೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಕಾಂಗ್ರುವೆನ್ಸ್ ಅನ್ನ ಸಿಂಬಲ್ ರೆಪ್ರೆಸೆಂಟ್ ಮಾಡುವಂತ ಸಿಂಬಲ್ ಟ್ರಯಾಂಗಲ್ ABC ಈಸ್ ಕಾಂಗ್ರುವೆಂಟಿ ಟ್ರಯಾಂಗಲ್ ಆಫ್ PQR. ಓಕೆ, ನಾವು ಇದು ಕಾಂಗ್ರುವೆನ್ಸ್ ಅನ್ನ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಟ್ರಯಾಂಗಲ್ ABC, ಓಕೆ, ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ PQR ಅಂತ ಹೇಳಿ. ದಿಸ್ ಈಸ್ ದ ಸಿಂಬಲ್ ಆಫ್ congruence which is used to represent the congruency rule. Okay, so congruency ಅನ್ನೋದನ್ನ represent ಮಾಡ್ಲಿಕ್ಕೆ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. Okay, so this is the explanation about the triangle. Okay, so last exercise, ಈ ಒಂದು ಎಕ್ಸರ್ಸೈಸ್ ಅಲ್ಲಿ ಒಂದು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಈ ಒಂದು ಟ್ರಯಾಂಗಲ್ ಅನ್ನುವಂತ ಟಾಪಿಕ್ ನಮ್ದು ಮುಗಿದಿತ್ತು. ಓಕೆ, ಸೊ ಲೆಟ್ಸ್ ಸಿ ಟು ಸಾಲ್ವ್ ದ ಎಕ್ಸರ್ಸೈಸ್ 7.3. ಇದ್ರದ್ದು ಸಿಮ್ಯುಲೇಷನ್ ನಿಮ್ಗೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ತೋರಿಸಿದ್ದೆ, ಹಾಗಾಗಿ ನಾನು ನಿಮ್ಗೆ ಮತ್ತೊಂದ್ಸಲ ತೋರಿಸ್ಲಿಲ್ಲ. ಸೊ ಕಾಂಗ್ರುವೆನ್ಸಿ ಅದರದ್ದು ರೈಟ್ ಆಂಗಲ್ ಹೈಪೋಟೆನಿಸ್ ಸೈಡ್ ರೂಲ್, ಕಾಂಗ್ರುವೆನ್ಸಿ ರೂಲ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ತೋರಿಸಿದ್ದೆ, ಹಾಗಾಗಿ ಈಗ ಡೈರೆಕ್ಟ್ ಎಕ್ಸರ್ಸೈಸ್ ಹೋಗೋಣ. ಓಕೆ, ಸೊ ಎಕ್ಸರ್ಸೈಸ್ 7.3. Okay, first I can read question. Okay, so first question is, triangle ABC and DBC are two isosceles triangle on the same base. BC vertices A and B are on the same side of BC. If AD is extended to intersect BC at point P, show that ಅಂತ ಇದೆ. ಓಕೆ, ನಾ ಫಸ್ಟ್ ಒನ್ ಬೈ ಒನ್ ಏನ್ ಮಾಡ್ತಿದ್ದೀನಿ. ಸೊ ಅಲ್ಲಿ ಕ್ವಶನ್ ಅನ್ನ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದಟ್ ಈಸ್ ಫಸ್ಟ್ ಸ್ಲೋ ಆಗಿ ಓದ್ತೇನೆ ನೋಡ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ಇದ್ರೆ ನೀವು ನೋಡಬಹುದು, ಹೌದಾ. ಇನ್ ಟ್ರಯಾಂಗಲ್ ABC and DBC are two isosceles triangle on the same base BC ಅಂತ ಇದೆ. ಓಕೆ, ಸೊ ಹಾಗಾಗಿ triangle ABC, correct, ABC, and again DBC. Okay, so first ಅದೊಂದು ಲೈನ್ ಅನ್ನು ನಾನು ಆ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ದಟ್ ಸ್ಟೇಟ್ಮೆಂಟ್ ಐ ಕ್ಯಾನ್ ಡ್ರಾ ದ ಇಮೇಜ್ ಹಿಯರ್. ಓಕೆ, ಸೊ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ABC ಮತ್ತು DBC ಅನ್ನುವಂತಹ ಟ್ರಯಾಂಗಲ್ ಒಂದೇ ಬೇಸ್, ಹೌದಾ, ಈ ಪಾದ ಅಂತ ಕರಿತೀವಲ್ಲ, ಈ ಒಂದೇ ಬೇಸ್ ಮೇಲೆ BC ಅನ್ನುವ ಒಂದೇ ಬೇಸ್ ಮೇಲೆ ಅವೆರಡು ಟ್ರಯಾಂಗಲ್ಸ್ ಗಳು ನಿಂತಿದ್ದಾವೆ. ಯಾವ್ಯಾವ ಹೇಳ್ರಿ, A ಮತ್ತು BC, ಆಮೇಲೆ ಅಗೇನ್ DBC ಅನ್ನುವಂತ, ಹೌದಾ. ಸೊ ಅಲ್ಲಿ ಏನಾಗಿದೆ, ಟ್ರಯಾಂಗಲ್ ABC and DBC are two isosceles triangle on the same base BC. Vertices A and B are on the same side. Okay, same side idavu. Okay, same side of BC. If AD is extended to intersect BC at point,
ಹೌದಾ? ಈ ADಯನ್ನ ಏನ್ ಮಾಡ್ತಾ ಇದ್ದಾರೆ ಅವರು, ಎಕ್ಸ್ಟೆಂಡ್ ಮಾಡ್ತಾ ಈ BC ಅನ್ನ ಇಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ, ವಿಚ್ at ಪಾಯಿಂಟ್ P. ಓಕೆ, ಸೊ ದಿಸ್ ಈಸ್ ದ ಡೈಗ್ರಾಮ್ ಅಕಾರ್ಡಿಂಗ್ ಟು ದಟ್ ಕ್ವಶನ್. ಓಕೆ, ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಇವನ್ ನೀವು ಯಾವಾಗಾದ್ರೂ ಫಸ್ಟ್ ನೀವು ಮ್ಯಾಥ್ಸ್ ಒಳಗ ಕ್ವಶನ್ ಅನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಲ್ಲೇ ನಿಮ್ದು ಅರ್ಧ ಕೆಲಸ ಮುಗೀತು. ಹಾಗಾಗಿ ಫಸ್ಟ್ ಯಾವಾಗಿದ್ರು ಆಲ್ಮೋಸ್ಟ್ ಎಸ್ಪೆಷಲಿ ಜಾಮೆಟ್ರಿ ಒಳಗ ಈ ಡೈಗ್ರಾಮ್ ಅನ್ನ ನಿಮ್ಗೆ ಕರೆಕ್ಟ್ ಆಗಿ ತೆಗಿಲಿಕ್ಕೆ ಬಂದ್ರೆ ಅರ್ಧ ಕೆಲಸ ಮುಗೀತು. ಅದ್ರ ನೆಕ್ಸ್ಟ್ ನೀವೇ ಅದನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಹೋಗ್ತೀರಿ. ಈಗ ನಾನು ಏನ್ ಮಾಡಿದೆ ಹೇಳ್ರಿ, ಆ ಕ್ವಶನ್ ಓದ್ತಾನ ಈ ಡೈಗ್ರಾಮ್ ಅನ್ನ ತೆಗೆದೆ, ಅವ್ರು ಏನ್ ಹೇಳಿದ್ರು ಅದೇ ರೀತಿ. ಓಕೆ, ಸೊ ABC ಮತ್ತೆ DBC ಅನ್ನುವಂತ ಎರಡು ಟ್ರಯಾಂಗಲ್ಸ್ ಗಳು ಒಂದೇ ಪಾದ BC ಅನ್ನುವಂತ ಒಂದೇ ಬೇಸ್ ಮೇಲೆ ನಿಂತಿದವು. ಓಕೆ, ಸೊ ಇಲ್ಲಿ ಏನಾಗಿದೆ, ಈ AD ಅನ್ನೋ ಲೈನ್ ಅನ್ನ, ಓಕೆ, ಈ AD ಅನ್ನ ಪೂರ್ತಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಕ್ಸ್ಟ್ರಾ ಮಾಡಿ ಎಲ್ಲಿದು ಇಂಟರ್ಸೆಕ್ಟ್ ಈ BC ಲೈನ್ ಅನ್ನ ಛೇದಿಸ್ತೈತಿ, ಇಂಟರ್ಸೆಕ್ಟ್. ಓಕೆ, ಸೊ ಇಂಟರ್ಸೆಕ್ಟ್ ಆಟ್ P. ಓಕೆ, ಆಟ್ P ಅಂತ ಇದೆ. ಆಮೇಲೆ ಏನ್ ಮಾಡಿದಾರೆ ಅವರು, ಒಂದು 4 ರಿಸಲ್ಟ್ ಅನ್ನ ತರ್ಬೇಕು ನಾವು. ಹಾಗಾಗಿ ನಾನು ಎಲ್ಲಾ ರಿಸಲ್ಟ್ ಅನ್ನು ಒಮ್ಮೆ ಇಲ್ಲಿ ಬರೆಯುವುದಿಲ್ಲ, 1 by 1 ಅನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಹೋಗೋಣಂತ. ಓಕೆ, ಸೊ ಫಸ್ಟ್ ರಿಸಲ್ಟ್ ಏನ್ ತಗೊಂಡ್ಬರ್ಬೇಕು, ಫಸ್ಟ್ ರಿಸಲ್ಟ್ ಈಸ್ triangle ABD. ಓಕೆ, congruency triangle of ACD ಅಂತ ನಾವೇನ್ ಮಾಡ್ಬೇಕು, ಈಗ ಪ್ರೂವ್ ಮಾಡ್ಬೇಕು. ಈಗ 1 by 1 ಅನ್ನ ನಾವು ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಟ್ರಯಾಂಗಲ್ ABD ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ ACD ಅಂದ್ರ ಈ ಎರಡೂ ಟ್ರಯಾಂಗಲ್ಸ್ ಗಳು ಸರ್ವ ಸಮವಾಗಿದ್ದವು ಅಂತ ನಾವು ಪ್ರೂವ್ ಮಾಡ್ಬೇಕು. ನಾನು ಇಲ್ಲೇನ್ ಡ್ರಾ ಮತ್ತ ಅಗೇನ್ ಅದ್ರ ಮೇಲೇನ ಅದನ್ನ ಹೌದಾ ರಬ್ ಮಾಡ್ತಾ ಇದೀನಿ ನೋಡ್ರಿ, ಅದೇ ಆ ಎರಡು ಟ್ರಯಾಂಗಲ್ಸ್ ಗಳನ್ನ ಕಾಂಗ್ರುವೆನ್ಸಿ ಇದಾವು ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಅನ್ನ ನೋಡೋಣ ಅಂತ. ಸೊ ಟ್ರಯಾಂಗಲ್ ABC and triangle DBC are two isosceles triangle. Okay, isosceles triangle. ಓಕೆ, ಸೊ 1 by 1 ಅನ್ನ ಬರೀತಾ ಹೋಗೋಣ. ಸ್ವಲ್ಪ ಇದು ಏನಾಗಿದೆ, ಈ ಪ್ರಾಬ್ಲಮ್ ದೊಡ್ಡದಿದೆ, ಹಾಗಾಗಿ ಸ್ವಲ್ಪ 1 by 1 ಸ್ಲೋ ಆಗಿ ಹೇಳೋದು. ಈಗ ನಾನು ಯಾಕೆ ಎಕ್ಸರ್ಸೈಸ್ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ಇವನ್ನೆಲ್ಲ ಈಗ ನೀವೇ ಮಾಡ್ರಿ ಅಂತ ಬಿಟ್ರೆ ಆಲ್ಮೋಸ್ಟ್ ಒಂದು 80% ಮಕ್ಕಳು ಯಾರು ಇದನ್ನ ಟಚ್ ಮಾಡೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಸ್ಲೋ ನಾನೇನ ಸಾಲ್ವ್ ಮಾಡ್ತಾ ಇರ್ತೀನಿ ಇಂಪಾರ್ಟೆಂಟ್ ಇದ್ದಿದ್ವು ಅಂತ. ಓಕೆ, ಸೊ ಹಾಗಾಗಿ ಐಸೋಸೆಲಿಸ್ ಟ್ರಯಾಂಗಲ್. ಫಸ್ಟ್ ಒನ್ ಈಸ್ triangle ABD and triangle ACD are similar. Triangle ABD and ACD are similar. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ಸೈಡ್ಸ್ ಗಳು ಇಲ್ಲಿ ಆಲ್ಮೋಸ್ಟ್ ಆ ಚಿತ್ರವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತೈತಿ. ಸೊ ಅಲ್ಲಿ ಏನಾಗ್ತೈತಿ, ಬಿಕಾಸ್ ಎಸ್ ಕಾಂಗ್ರುವೆನ್ಸಿ ರೂಲ್, ಜಸ್ಟ್ ನಾನು C ಅಂತ ಬರೀತೇನೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿರೋದ್ರಿಂದ ಇಲ್ಲಿ ಏನಾಗ್ತಿದೆ, ಸಿಮಿಲರ್ ಅಂತ ಇದೆ. ಯಾಕಂದ್ರೆ ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿದಾವು. ಓಕೆ, ಸೊ ಹಾಗಾಗಿ AD is equal to AD. ಹೌದಾ, AD is equal to AD is equal to AD ಅಂದ್ರ ಈ AD ಅನ್ನೋದು ಒಂದು ಈ ABD ಟ್ರಯಾಂಗಲ್ಗೂ ಅದೇ ಈ ಕಡೆ ಒಂದು ಸೈಡ್ ಆಗಿದೆ, ಆಮೇಲೆ ACD ಗೂ ಕೂಡ ಅದೇ ಸೇಮ್ ಸೈಡ್ ಆಗಿರೋದ್ರಿಂದ AD is equal to AD ಅಂದ್ರ ಇಟ್ ಈಸ್ ಅ ಕಾಮನ್ ಸೈಡ್. ಇಟ್ ಈಸ್ ಬಿಕಾಸ್, okay, so because it is common side. Okay, common side. Thank you for your all response. ಬಹಳ ಸ್ಕೂಲ್ ಇಂದ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ನಾನು ಅದನ್ನ ಹೇಳ್ತಾ ಕೂತ್ರೆ ಈಗ ನಂಗೆ ಇಲ್ಲಿ
ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್. ಬಹಳ ಜನ ರಿಪ್ಲೈ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಓಕೆ, ಸೊ ಎಡಿ ಈಸ್ ಈಕ್ವಲ್ ಟು ಎಡಿ ಅಂದ್ರೆ ಈ ಆಂಗಲ್ ಮತ್ತೆ ಈ ಟ್ರಯಾಂಗಲ್ ಸೇಮ್ ಒಂದ್ ಸೈಡ್ ಸೇಮ್ ಕಾಮನ್ ಆಗಿರೋದ್ರಿಂದ ಎಡಿ ಈಸ್ ಈಕ್ವಲ್ ಟು ಎಡಿ ಅಂತ ಬರದೆ. ಓಕೆ, ನೆಕ್ಸ್ಟ್ ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಓಕೆ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಯಾಕಂದ್ರೆ ಇಲ್ಲಿ ಮೊದಲೇ ಸ್ಟೇಟ್ಮೆಂಟ್ ಇದೆ, ಟ್ರಯಾಂಗಲ್ ಎ ಬಿ ಸಿ ಅಂಡ್ ಡಿ ಬಿ ಸಿ ಆರ್ ಟು ಐಸೋಸೆಲಿಸ್ ಟ್ರಯಾಂಗಲ್. ಐಸೋಸೆಲಿಸ್ ಟ್ರಯಾಂಗಲ್ ಮೀನ್ಸ್ ಟೂ ಸೈಡ್ಸ್ ಆರ್ ಈಕ್ವಲ್ ಆಗಿರ್ತಾವು. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಇದೆ. ಸೊ ದೇರ್ ಫೋರ್ ಬಿಕಾಸ್ ಓಕೆ ಬಿಕಾಸ್ ಎ ಬಿ ಸಿ ಇಸ್ ಐಸೋಸೆಲಿಸ್ ಟ್ರಯಾಂಗಲ್. ಓಕೆ, ಇಲ್ಲೇನಾಗಿದೆ, ಐಸೋಸೆಲಿಸ್ ಟ್ರಯಾಂಗಲ್. ಓಕೆ, ಐಸೋಸೆಲಿಸ್ ಟ್ರಯಾಂಗಲ್. ಓಕೆ, ಸೊ ನೆಕ್ಸ್ಟ್ ಅಗೇನ್ ಮತ್ತೇನ್ ಮಾಡಿದೆ ಇವಾಗ, ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ. ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ. ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ. ಇದು ಕೂಡ ನಮಗ ಸೇಮ್ ರೀಸನ್. ಓಕೆ ಓಕೆ, ಸೇಮ್ ರೀಸನ್ ಏನಂದ್ರ ಡಿ ಬಿ ಸಿ ಅಂತ ನಾನು ತಗೋತೇನೆ. ಇಲ್ಲಿ ಟ್ರಯಾಂಗಲ್ ಡಿ ಬಿ ಸಿ ಅಂತ ತಗೋತೇನೆ. ದೇರ್ ಫೋರ್ ಇಲ್ಲಿ ಏನಾದ್ರು ಹೇಳ್ರಿ, ಎಲ್ಲಾ ಸೈಡ್ಸ್ ಗಳು ನಮಗ ಈಕ್ವಲ್ ಆದವು. ಹಾಗಾಗಿ ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆದವು ಅಂದ್ರೆ ಆಟೋಮೆಟಿಕ್ಲಿ ನಮ್ಗೆ ಏನಾಗ್ತಿತ್ತು, ಹಾಗಾದ್ರೆ ಟ್ರಯಾಂಗಲ್ ಎ ಬಿ ಡಿ ಈಸ್ ಕಾಂಗ್ರುವೆಂಟ್ ಟ್ರಯಾಂಗಲ್ ಆಫ್ ಎ ಸಿ ಡಿ ಅಂತ ಆಗುತ್ತೆ. ಹಾಗಾಗಿ ದೇರ್ ಫೋರ್ ಟ್ರಯಾಂಗಲ್ ABD congruency triangle of ACD ಅಂತ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಸೊಲ್ಯೂಷನ್. ಓಕೆ, ಸೊ 4 ರಿಸಲ್ಟ್ ಅನ್ನ ತರಬೇಕು ನಾವಿಲ್ಲಿ. ಅದ್ರೊಳಗ ಫಸ್ಟ್ ಅನ್ನ ನಾವು ಇವಾಗ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ಇನ್ನೊಂದ್ಸಲ ರಿಪೀಟ್ ಮಾಡಬಹುದಾ ಇದನ್ನ? ಇದಂತೂ ಅಕಾರ್ಡಿಂಗ್ ಟು ದ ಕ್ವಶನ್ ನಾನು ಏನ್ ಮಾಡಿದೆ, ಇಲ್ಲಿ ಡಯಾಗ್ರಾಮ್ ಅನ್ನ ಹಾಕ್ಬೇಕು. ನೀವು ಕೂಡ ಹಾಗೆ ಹಾಕ್ಬೇಕು. ಬಹಳ ಜನ ಸ್ಟೂಡೆಂಟ್ಸ್ ತಪ್ಪು ಮಾಡೋದು ಎಲ್ಲಿ ಅಂತಂದ್ರ, ಮಿಸ್ಟೇಕ್ ಮಾಡೋದು ಎಲ್ಲಿ ಅಂದ್ರ, ಬರೀ ಕ್ವಶನ್ ಓದೋದಷ್ಟೇ. ಇಲ್ಲಿ ಏನ್ ಡಯಾಗ್ರಾಮ್ ಏನಿದೆ ಏನಂತ ಏನು ಇಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು ಹೇಳ್ರಿ, ಇಲ್ಲಿ ಫಸ್ಟ್ ಡಯಾಗ್ರಾಮ್ ಅನ್ನ ಎಲ್ಲವನ್ನ ನೀಟಾಗಿ ಹಾಕ್ಲಿಕ್ಕೆ ಕಲಿಬೇಕು. ಓಕೆ, ಸೊ ಈಗ ಡಯಾಗ್ರಾಮ್ ಅನ್ನ ಹಾಕಿದ್ವಿ. ಫಸ್ಟ್ ರಿಸಲ್ಟ್ ಏನಂತ ತಗೊಂಬ ಅಂತ ಹೇಳಿದ್ರು ಅವರು, ಟ್ರಯಾಂಗಲ್ ಎ ಬಿ ಡಿ ಇಸ್ ಕಾಂಗ್ರುವೆಂಟ್ ಟ್ರಯಾಂಗಲ್ ಆಫ್ ಎ ಸಿ ಡಿ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಟ್ರಯಾಂಗಲ್ ಎ ಬಿ ಸಿ and triangle DBC are two isosceles triangle ಅಂತ ಬರ್ತೀವಿ. ಓಕೆ, ಸೊ ನೆಕ್ಸ್ಟ್ triangle ABD and triangle ACD are similar. ಇವೇನ್ ಎರಡು ಟ್ರಯಾಂಗಲ್ಸ್ ಗಳದಾವಲ್ಲ, ಇವೆರಡು ಸಿಮಿಲರ್ ಆಗಿದಾವು. ನೋಡ್ಲಿಕ್ಕೆ ನಮ್ಗಲ್ಲೇ ಸೇಮ್ ಇದಾವು, ವಿತ್ ಸೈಡ್ ಕೂಡ ನಮ್ಗ ಈಕ್ವಲ್ ಆಗಿದೆ ಬಿಕಾಸ್ ಆಫ್ ಎಸ್ 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 ಕಾಂಗ್ರುವೆನ್ಸಿ ಟ್ರಯಾಂಗಲ್. ಓಕೆ, ಸೊ ಅದಾದ್ಮೇಲೆ ಎಡಿ ಇಸ್ ಈಕ್ವಲ್ ಟು ಎಡಿ ಅಂತ ಬರ್ದಿವಿ. ಯಾಕಂದ್ರೆ ಈ ಟ್ರಯಾಂಗಲ್ ಇರುವಂತ ಕಾಮನ್ ಸೈಡ್ ಅದು. ಹಾಗಾಗಿ ಇಲ್ಲಿ ಏನಾಗತ್ತೆ ಹೇಳ್ರಿ, ನಮ್ಗ ಎ ಡಿ ಇಸ್ ಈಕ್ವಲ್ ಟು ಎ ಡಿ ಅಂತ ಆಯ್ತು. ನೆಕ್ಸ್ಟ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದಾಗ ಇವ್ ಏನಾಗಿದಾವ ಹೇಳ್ರಿ, ನಮ್ಗ ಐಸೋಸೆಲಿಸ್ ಟ್ರಯಾಂಗಲ್ ಆಗಿರೋದ್ರಿಂದ ಇಲ್ಲೇ ಏನಾಗತ್ತೆ, ನಮ್ಗ ಈ ಸೈಡ್ ಗಳು ಈಕ್ವಲ್ ಆಯ್ತು. ಅದೇ ರೀತಿ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಕೂಡ ಈಕ್ವಲ್ ಆಯ್ತು. ಹಾಗಾಗಿ ಇಲ್ಲಿ 3 ಸೈಡ್ಸ್ ಗಳು ಈಕ್ವಲ್ ಆಗಿರೋದ್ರಿಂದ ಆಟೋಮೆಟಿಕ್ಲಿ ಈ ಎರಡೂ ಟ್ರಯಾಂಗಲ್ಸ್ ಗಳು ಏನದು, ನಮ್ಗ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಅದು. ಓಕೆ, ಎಸ್ ಎಸ್ ಎಸ್. ಓಕೆ, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿರೋದ್ರಿಂದ therefore the result is triangle ABD is congruent triangle of ACD ಅಂತ ಆಯ್ತು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ರಿಸಲ್ಟ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ಏನಾದ್ರು ಡೌಟ್ಸ್ ಇತ್ತಾ, ಅಥವಾ ನಾನು ರಿಪೀಟ್ ಮಾಡಬಹುದಾ, ಮತ್ತೆ ಎಕ್ಸ್ಪ್ಲೇನ್ ಮಾಡಂದ್ರೆ? ನಾನು ಆಲ್ರೆಡಿ ಈಗ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ಅಥವಾ ಎಲ್ಲಾದ್ರೂ ಕ್ಲಾರಿಫಿಕೇಶನ್ ಇದ್ರೆ ಕೇಳ್ಬಹುದು. ಓಕೆ, ಗಜೇಂದ್ರಗಡ ಸ್ಕೂಲ್ ಇಂದ ಅಂಡರ್ಸ್ಟ್ಯಾಂಡ್ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಸೊ ಶಾಲ್ ಐ ರಬ್ ದಿಸ್? ಓಕೆ, ಸೊ ಇದು ಎಕ್ಸರ್ಸೈಸ್ ಆಗಿರೋದ್ರಿಂದ ಇಲ್ಲಿ ಇನ್ನು 3 ರಿಸಲ್ಟ್ ಅನ್ನ ನಾವು ಪ್ರೂವ್ ಮಾಡ್ಬೇಕು. ಬಟ್ ನಾನೀಗ ಏನ್ ಮಾಡ್ತಾ ಇದ್ದೀನಿ, ಒಂದಿಷ್ಟು MCQ ಕ್ವಶನ್ಸ್ ಗಳನ್ನ ರೆಡಿ ಮಾಡಿದ್ದೀನಿ.
ಆ ಫಸ್ಟ್ ಈ ಒಂದು ಟಾಪಿಕ್ ಮೇಲೆ ಆ MCQ ಕ್ವಶನ್ಸ್ ಗಳನ್ನ, ಜಸ್ಟ್ MCQ ಕ್ವಶನ್ಸ್ ಅಂದ್ರೆ ಏನು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ರಿಪ್ಲೈ ಮಾಡ್ರಿ. ಓಕೆ, ಸೊ ಜಸ್ಟ್ ಫಾರ್ ಇದು ಏನಾಗತ್ತಂದ್ರೆ ಒಂದು ಪಾಠ ಮುಗಿದ್ಮೇಲೆ ನಾವ್ ಏನ್ ಮಾಡ್ತಾ ಇರ್ತೀವಿ, ತಗೊಳ್ತಾ ಇರ್ತೀವಿ, ಅಂದ್ರೆ ನಿಮ್ಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ನಮ್ಗೆ ಅರ್ಥ ಆಗ್ತೈತಿ. ಓಕೆ, ಸೊ ಜಸ್ಟ್ ನೀವ್ ಏನ್ ಮಾಡ್ಬೇಕು, ಅಲ್ಲಿ ಆಪ್ಷನ್ಸ್ ಗಳಿರ್ತಾವು, ಹೇಳ್ಬೇಕು. ಅದನ್ನ ಫಸ್ಟ್ ಮುಗಿಸಿ, ಇನ್ನೂ ಟೈಮ್ ಇತ್ತಂದ್ರೆ ಇನ್ ನೆಕ್ಸ್ಟ್ ಎಕ್ಸಸೈಸ್ಗೆ ಬರೋಣ. ಓಕೆ, ಸೊ ಮೈಸೂರು ಸ್ಕೂಲ್ ನಿಂದ ಅಂಡರ್ಸ್ಟ್ಯಾಂಡ್ ಮ್ಯಾಮ್, ಥ್ಯಾಂಕ್ ಯು. ಆಮೇಲೆ ನಿಮ್ಗೆ ಇನ್ನೂ ಒಂದು ನಾನು ಹೇಳ್ಬೇಕಂದ್ರೆ, ನಿಮ್ಗೆ ಎಲ್ಲಿ ಡೌಟ್ ಇತ್ತು ಅಥವಾ ನಮ್ದು ಎಲ್ಲೋ ಫಾಸ್ಟ್ ಆಗ್ತಾ ಇತ್ತು, ಏನೋ ಡೌಟ್ಸ್ ಬಂತು, ಏನೋ ತಿಳಿಲಿಲ್ಲ ಅಂದ್ರೆ ಪಟ್ ನಮ್ಗೆ ಅಲ್ಲಿ ನೀವು ಚಾಟ್ ಬಾಕ್ಸ್ ಒಳಗೆ ಮೆಸೇಜ್ ಮಾಡ್ರಿ, ನಾವು ಮತ್ತೆ ಅದನ್ನ ಏನ್ ಮಾಡ್ತೀವಿ, ರಿಪೀಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಇವಾಗ ಇಲ್ಲೊಂದು ಜಸ್ಟ್ ಒಂದು ಸಣ್ಣ ಒಂದು MCQ ಟೆಸ್ಟ್ ಇದೆ, ಲೆಟ್ಸ್ ಸಿ. ನೋಡೋಣ. ವಿದ್ಯಾಶಕ್ತಿ ಆನ್ಲೈನ್ MCQ ಟೆಸ್ಟ್, class 9th subject mathematics. First question is, in triangle ABC, if AB is equal to BC and angle B is equal to 70 degree, angle A will be option A 70 degree, option B 110 degree, option C 55 degree, option D 130 degree. ಎಷ್ಟಾಗತ್ತೆ ಹಾಗಾದ್ರೆ? ಅಲ್ಲಿ ಆಲ್ರೆಡಿ 70 ಇರೋದ್ರಿಂದ, ಓಕೆ, ಸೊ ಆಲ್ರೆಡಿ ಇಲ್ಲಿ ಏನೋ ರಿಪ್ಲೈ ಬಂತು ನಮ್ಗೆ, ಒಂದ್ಸಲ ನೋಡ್ತೀನಿ ತಡ್ರಿ. 110 ಸಮ್ ಆಫ್ ಟೂ ಆಂಗಲ್ ಇಸ್ 110, ರೈಟ್. ಬಟ್ ಅವ್ರು ಕೇಳ್ತಾ ಇರೋದು ಓನ್ಲಿ ಆಂಗಲ್ ಎ ಅಂತ ಕೇಳ್ತಾ ಇರೋದ್ರಿಂದ, ಸೊ ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಆಪ್ಷನ್ ಸಿ. ಐ ಹೋಪ್ ನೀವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅನಿಸ್ತೈತಿ. ನೀವೇನ್ ಮಾಡಿದ್ರಿ, ಡೈರೆಕ್ಟ್ 110 ಅಂತ ಆನ್ಸರ್ ಕೊಟ್ರಿ, ಬಟ್ ಅದು ದಟ್ಸ್ ರಾಂಗ್. ಟೂ ಅಲ್ಲೇ ಏನಾಗ್ತೈತಿ, ಎರಡೇ ಆಂಗಲ್ ಗಳನ್ನ ಪ್ಲಸ್ ಮಾಡಿದಾಗ ನಮ್ಗೆ 110 ಕರೆಕ್ಟ್. ಬಟ್ ಅವ್ರು ಕೇಳ್ತಾ ಇರೋದು ಒಂದೇ ಆಂಗಲ್ ಇರೋದ್ರಿಂದ ಅದು 55 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮತ್ತೆ ಯಾರು ಕೊಟ್ರು ಆನ್ಸರ್ ಇವಾಗ? ಓಕೆ, 70. ಓಕೆ, ಗಜೇಂದ್ರಗಡ, ಹೌ ಮ್ಯಾಮ್ ಅಂತ. ಈ ಸಾರಿ, ಒನ್ ಸೆಕೆಂಡ್. So triangle, okay, sum of interior angle of triangle is 180 degree. Okay, so already 70 degree. Okay, angle B is the 70 degree. Okay, so hagadre 110. Okay, 180 minus 70 is 110. So 110 divided by 2 angle. ಓಕೆ, ಸೊ ಡಿವೈಡೆಡ್ ಬೈ 2 ಆಂಗಲ್. ಸೊ ಇಲ್ಲೇ ನಮ್ಗೆ ಬೇರೆ ಸ್ಕೂಲ್ ಇಂದ ನಮ್ಗೆ 110 ಅಂತ ಒಂದು ರಿಪ್ಲೈ ಬಂತು, ಬಟ್ ಅದು ಕರೆಕ್ಟ್. ಬಟ್ ಅವ್ರು ಕೇಳ್ತಾ ಇರೋದು ಇನ್ನೊಂದು ಯಾವುದು, ಎ ಆಂಗಲ್ ಅಷ್ಟೇ ಕೇಳ್ತಾ ಇದ್ದಾರೆ. ಈ ಎರಡು ಆಂಗಲ್ ಸೇರಿದ್ರೆ ನಿಮ್ದು 110 ಆನ್ಸರ್, ಬಟ್ ಅಲ್ಲಿ ಎ ಆಂಗಲ್ ಅಷ್ಟೇ ಕೇಳಿರೋದ್ರಿಂದ, ಸೊ 2 1s are 2 5s are 10 and 2 5s are 10 again. So clear? Is it clear? So option C is the right answer. Okay, so next. Second question is, for two triangles, if two angles and the included side of one triangle are equal to two angles and the included side of another triangle, then the congruency rule is option A, yes, 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 option B, yes, yeah, yes, option C, A, yes, yes, option D, none of the above. So ಇಲ್ಲೇನೋ ರಿಪ್ಲೈ ಬಂತು, ಸೊ ನೋಡೋಣ. ASA, ಗಜೇಂದ್ರಗಡ, ದೊಡ್ಡಬಳ್ಳಾಪುರ್. ಓಕೆ, ಎಕ್ಸಾಕ್ಟ್ಲಿ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ASA ಅಲ್ಲೇ 2 triangle and 1 side, ASA. Okay, so option C is the right answer. Next, a triangle in which 2 sides are equal is called option A, scalene triangle, option B, equilateral triangle, option C, isosceles triangle, option D, none of the above.
ಬರ್ತಾ ಇದೆ ರಿಪ್ಲೈ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಜೇಂದ್ರಗಡ ಸ್ಕೂಲು, ಬೆಳಗಲ್ ಸ್ಕೂಲು, ಹಲಗಲಿ ಸ್ಕೂಲಿಂದ ರಿಪ್ಲೈ ಬಂತು. ಮತ್ತೆ ಇನ್ನು ಎಲ್ಲರೂ ಒಮ್ಮೆ ರಿಪ್ಲೈ ಮಾಡೋದ್ರಿಂದ ಒಂದಿಷ್ಟು ಸ್ಕೂಲ್ಸ್ ಗಳ ನೇಮ್ ಹೇಳಲಿಕ್ಕೆ ಆಗ್ತೈತೆ ಇಲ್ಲ, ಹಾಗಾಗಿ ಒಂದಿಷ್ಟು ಇದ್ದದಷ್ಟು ಹೇಳೇನಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐಸೋಸೆಲಿಸ್ ಟ್ರಯಾಂಗಲ್. ಓಕೆ, ಸೊ ನೆಕ್ಸ್ಟ್, if ABC is an equilateral triangle, then each angle is equals to option A 90 degree, option B 180 degree, option C 120 degree, option D 60 degree. If ABC is an equilateral triangle, okay. So option D ಎಲ್ಲರೂ almost okay. ಎಲ್ ಸಂದ್ರ, ಆಮೇಲೆ ಹರಳಹಳ್ಳಿ ಸ್ಕೂಲಿಂದ ಎಲ್ಲರೂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ದ ಲಾಂಗೆಸ್ಟ್ ಸೈಡ್ ಈಸ್ option A perpendicular, option B hypotenuse, option C base, option D none of the above. In a right triangle, the longest side is option B Palavalli. Okay, almost halagli ella school in the reply barte, that is option B is the right answer. Okay, thank you. Next, which of the following is not a criterion for congruency of triangles? Okay, which of the following is not a criterion for congruency of triangle? Option A ASA, option B SSA, option C SAS, option D SSS. ಈ ಅದ್ರೊಳಗ ಯಾವ ಒಂದು ಕಾಂಗ್ರುವೆನ್ಸಿ ರೂಲ್ಸ್ ಅಲ್ಲ, ಕ್ರೈಟೇರಿಯಾ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ SSA ಎಕ್ಸಾಕ್ಟ್ಲಿ ಹರಳಹಳ್ಳಿ ಸ್ಕೂಲು ದಿಂದ ಬಂದಿದೆ ಆಪ್ಷನ್. ಆಮೇಲೆ ಸಿರ್ಗಾಂವ್, ಓಕೆ, DBRARS ಸಿರ್ಗಾಂವ್ ಸ್ಕೂಲ್ ಇಂದನು ಆಪ್ಷನ್ ಬಿ ಅಂತ ಬಂದಿದೆ, ದಟ್ ಈಸ್ ಆಪ್ಷನ್ SSA. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, next, last question is, the sum of the angles in any triangle is option A 60, option B 70, option C 160 and option D 180. Bhala easy question. Okay, so 180. Okay, thank you. Okay, so this is the MCQ test. Small, ಈಗ ಯಾಕಂದ್ರೆ ನಾವು ಆಲ್ಮೋಸ್ಟ್ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಆಕ್ಟಿವ್, ಹೌದಾ? ಸೊ ನೀವೆಲ್ಲರೂ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ವೆರಿ ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ನಾವು ಪ್ರತಿಯೊಂದು ಈಗ ಆಲ್ಮೋಸ್ಟ್ ಪಾಠ ಮುಗಿಲೇಬೇಕಂತಿಲ್ಲ, ಒಂದ್ ಎರಡೆರಡು ಕ್ಲಾಸ್ ಆದ್ಮೇಲೆ ನಾವು MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ, ಹಾಗಾಗಿ ಸ್ವಲ್ಪ ಅಲರ್ಟ್ ಆಗ್ತಾ ಇರಿ. ಓಕೆ, ಸೊ ಹಾಗಾಗಿ ಆಲ್ಮೋಸ್ಟ್ ಟೈಮ್ ಆಯ್ತು. ಸೊ ಇದ್ರ ಇಲ್ಲಿ ಇನ್ನೊಂದಿಷ್ಟನ್ನ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ಇದೊಂದು ಎಕ್ಸರ್ಸೈಸ್ ಮುಗಿಸಿ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣಂತ. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಟುಡೇ ಸೆಷನ್. ಓಕೆ, ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ, so thank you for your wonderful class. Thank you sir, thank you children. Okay, thank you so much. Thank you. Oh, thank you so much. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್. ಸೊ ಇವತ್ತಿನ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.